ಅಚ್ಚನ ಅಡೆ ಶಾಸಕ ಹರೀಶ್ ಪೂಂಜಾ ಅವರು ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿಯಾಗಿ ವಿಚಾರಣೆ ಕೂಡ ಎದುರಿಸಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಹರೀಶ್ ಪೂಂಜಾ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬೆಳಗ್ಗಿನಿಂದ ಸಾಕಷ್ಟು ಬೆಳವಣಿಗೆ ನಡೀತು, ಈಗಾಗಲೇ ವಿಚಾರಣೆ ಎದುರಿಸಿ ಬಂದಿದ್ರಿ, ಈ ಬಗ್ಗೆ ಹೇಳೋದು ಅವರೇನು ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ರ, ಅವರಿಗೆ ನಮ್ಮ ಪಾರ್ಟಿಯ ಹಿರಿಯರು ಮತ್ತು ವಕೀಲರು ಮನವರಿಕೆ ಮಾಡಿದರು ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆ ಅನ್ನುವಂಥದ್ದನ್ನು. ಅದನ್ನು ಮನಗಂಡು ಅವರು ಏನು ಕೇಸಿನ ಪ್ರಕಾರ ನೋಟಿಸ್ ಕೊಡಬೇಕು ಆ ನೋಟಿಸ್ ಕೊಟ್ಟರು. ಇವತ್ತೆಲ್ಲ ನಮ್ಮ ಪ್ರಮುಖರಿದ್ದ ಕಾರಣಕ್ಕೋಸ್ಕರ ಇವತ್ತೇ ರಾತ್ರಿ ಬಂದು ನಾನು ಸ್ಟೇಟ್ಮೆಂಟ್ ಕೊಡುವಂಥ ಏನು ಕಾನೂನಾತ್ಮಕವಾಗಿದೆ ಅದನ್ನು ಮಾಡಿದ್ದೇನೆ. 5 ದಿನಗಳ ಕಾಲ ನೋಟಿಸ್ ನೀಡಿದಾಗ ಅವಧಿ ಕೋರಿದ್ರಿ, ಆದರೆ ಈ ತರಾತುರಿಯಲ್ಲಿ ಯಾಕೆ ಇವತ್ತು ರಾತ್ರಿ ವೇಳೆಗೆ ಭೇಟಿ ನೀಡಿದ್ರೆ? ಇವತ್ತು ಬಂದಿರತಕ್ಕಂಥ ನಮ್ಮ ಎಲ್ಲ ಪ್ರಮುಖರು, ನಮ್ಮ ಜಿಲ್ಲೆಯ ಎಲ್ಲ MLAಗಳು, ಅದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಬ್ರಿಜೇಶ್ ಚೌಟ್ರಿ ಇರ್ಬೋದು, ಭರತ್ ಶೆಟ್ಟಿ ಇರ್ಬೋದು, ವೇದವಾಸ್ ಕಾಮತಿರ್ ಇರ್ಬೋದು, ಉಮಾನಾಥ್ ಕೋಟ್ಯಾನ್ ಇರ್ಬೋದು, ರಾಜೇಶ್ ನಾಯ್ಕರ್ ಇರ್ಬೋದು, ಸುಳ್ಯದ ಶಾಸಕಿಯಾಗಿರ್ತಕ್ಕಂಥ ಭಗೀರಥ್ಯಕ್ಕೆ ಇರ್ಬೋದು, ಕಾರ್ಣಿಕರು ಇರ್ಬೋದು, ಅಥವಾ ಸಂಜೀವ ಮಟ್ಟೊಂದೂರು ಇರ್ಬೋದು, ಈ ರೀತಿ ಎಲ್ಲ ಪ್ರಮುಖರು ಇವತ್ತು ಇದ್ದರು. ಮತ್ತು ಅವರು ಇನ್ನೊಂದು ದಿನ ಸಲ ಬರೋದು ಬೇಡ, ನಮ್ಮ ಶಾಸಕನಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಠಾಣೆವರೆಗೂ ಹೋಗಿ ಅವನನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ನಾವೆಲ್ಲರ ಜೊತೆ ಸೇರಿ ಹಿರಿಯರ ನಿರ್ಣಯದ ಪ್ರಕಾರ ಇವತ್ತೇ ಬಂದು ಮುಗಿಸಿದ್ದೀವಿ. ಪೊಲೀಸ್ ಠಾಣೆಯಲ್ಲಿ ಒಂದಷ್ಟು ಅವರನ್ನು ಬೈಯುವಂತೆ ಕೆಲಸ ಮಾಡಿದ್ರಿ, ಸದ್ಯ ಭಾಳಷ್ಟು ವೈರಲ್ ಆಯಿತು. ಈಗಲಾದರೂ ನಿಮಗೆ ಆ ಬೈದಕ್ಕೆ ಗಿಲ್ಟಿ ಫೀಲ್ ಏನಾದರೂ ಇದೆಯಾ? 100% ಇಲ್ಲ. ಜನ ವಿರೋಧಿ ವ್ಯವಸ್ಥೆಯನ್ನು ಹಿಂದೆನೂ ಬೈದಿದ್ದೇನೆ, ಮುಂದೆನೂ ಬೈತೇನೆ. SP ಅವರ ದೈಹಿಕ ನ್ಯೂನತೆಯನ್ನು, ಅಂದರೆ ಕೂದಲಿಲ್ವದನ್ನು ಈ ರೀತಿಯಾಗಿ ವ್ಯಂಗ್ಯ ಮಾಡೋದು ಎಷ್ಟು ಸರಿ ಅಂತ ಒಬ್ಬರ ಜನಪ್ರತಿನಿಧಿಯಾಗಿ? ನೋಡಿ, ಸಾಂದರ್ಭಿಕವಾಗಿ ಮಾತಾಡಿದ್ದೇನೆ, ಆದರೂ ಕೂಡ ಅದರ ಬಗ್ಗೆ ಭಾಳಷ್ಟು ವಿರೋಧ ವ್ಯಕ್ತ ಆಗ್ತದೆ. ಸಾಂದರ್ಭಿಕವಾಗಿ ಮಾತಾಡಿದ್ದೇನೆ. ಈಗ ಸದ್ಯ ವಿಚಾರಣೆ ಎದುರಿಸಿ ಬಂದಿದ್ರಿ, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಂದಿನ ಕಾನೂನು ಹೋರಾಟ ಯಾವ ರೀತಿ ನಡೆಯುತ್ತೆ ಅಂತ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಪಾರ್ಟಿಯ ಹಿರಿಯರು ಯೋಚನೆ ಮಾಡಿದ ರೀತಿಯಲ್ಲಿ ನಾವು ಮುಂದುವರಿಸ್ತೇವೆ. ಮತ್ತು ಸಂಘಟನಾತ್ಮಕ ಇಲ್ಲಿ ಸಂಘ ಪರಿವಾರ ಯಾವ ರೀತಿ ಯೋಚನೆ ಮಾಡ್ತೇವೆ, ಜಿಲ್ಲೆಯಲ್ಲಿ ನಾವು ಹೋರಾಟ ಮುಂದುವರಿಸ್ತೇವೆ. ನೀವು ಪದೇ ಪದೇ ಅಮಾಯಕ ಅಂತ ಹೇಳ್ತಿದ್ರಿ ಶಶಿರಾಜ್ ಅವರನ್ನು, ಆದರೆ ಪೊಲೀಸರು ಏನು ಪ್ರೆಸ್ ನೋಟ್ರಲ್ಲಿ ರೌಡಿ ಶೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹೇಗೆ ರೌಡಿ ಶೀಟರ್ ಒಬ್ಬ ಅಮಾಯಕ ಅಂತ? ಅದಕ್ಕೆ ರೌಡಿ ಶೀಟರ್ ಆದವ ಕೇಸಿನಲ್ಲಿ ಅಮಾಯಕ ಆಗಬಾರ್ದು ಅಂತಿಲ್ಲ. ನಾವು ಅವನು ರೌಡಿ ಶೀಟರು ಅಲ್ಲ, ಮತ್ತು ಶಶಿರಾಜ್ ಆ ಕೇಸ್ನಲ್ಲಿ ಇರಲೂ ಇಲ್ಲ. ನಾನು ಅದನ್ನು ವಾದ ಮಾಡೋದಕ್ಕಿಂತಲೂ ನಾಡ್ದು ಶಶಿರಾಜ್ ರಿಲೀಸ್ ಆದ ನಂತರ ನಾವು ಕಾನೂನನ್ನು ನಂಬ್ತೇವೆ, ಹಿಂದೂ ಸಮಾಜ, ಅದರ ಜೊತೆಗೆ ದೇವರನ್ನು ನಂಬ್ತೇವೆ. ಶಶಿರಾಜ್ ರಿಲೀಸ್ ಆಗಿ ಬಂದ ನಂತರ ಅವನ ಹತ್ರ ಪತ್ರಿಕಾಗೋಷ್ಠಿ ಮಾಡಿ ಯಾರು ಕಾಂಗ್ರೆಸ್ನ ಚೇಲಗಳು ಇದು ಶಶಿರಾಜ್ ಇದ್ದಾನೆ ಎನ್ನುವಂಥದ್ದನ್ನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಶಶಿರಾಜ್ ಬಂದು ಮಾರಿಗುಡಿಯಲ್ಲಿ ಪ್ರಮಾಣ ಮಾಡ್ತಾನೆ, ನಾನು ಈ ವ್ಯವಸ್ಥೆಯಲ್ಲಿ ಇರಲಿಲ್ಲ ಅಂತ. ಯಾರು ಇದ್ದಾನೆ ಅಂತ ಹೇಳಿದಾರ ಅವರು ಬಂದು ಪ್ರಮಾಣ ಮಾಡಲಿ, ಆಗ ದೈವ ಅದನ್ನು ನೋಡಿಕೊಳ್ತದೆ. ಶಶಿರಾಜ್ ಬಂಧನಕ್ಕೆ ಕಾರಣ ಕೊಟ್ಟಿರುವಂಥದ್ದು ಅಕ್ರಮ ಗಣಿಗಾರಿಕೆ ಅಂತ. ಆದರೆ ಈಗ ಅಕ್ರಮ ಗಣಿಗಾರಿಕೆಗೆ ಶಾಸಕರೇ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೇಳೋದಾದರೆ ಕಾಂಗ್ರೆಸ್ಸೇ ಅಕ್ರಮ, ಅವ್ರು ಏನು ಹೇಳೋದು? ಇದು ಶಾಸಕ ಹರೀಶ್ ಪೂಂಜಾ ಅವರು. ಮತ್ತು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.